ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರ ಅಥವಾ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಂತಂದ್ರೆ ಅಲ್ಲಿದ್ದ ಅರ್ಚಕರೊಬ್ರು ಹೌದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಸಹಜವಾಗಿ ನಮಗಿರುವ ಅಂದ್ರೆ ಜನಸಾಮಾನ್ಯರಿಗಿರುವ ಅನುಮಾನ, ಕುತೂಹಲ ಮತ್ತಷ್ಟು ಗರಿಗೆದರುತ್ತೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲಾ ಪೂಜೆ, ಪ್ರಾರ್ಥನೆ, ಪುನಸ್ಕಾರಗಳನ್ನೆಲ್ಲ ಸಿಎಂ ಕುರ್ಚಿಗೆ ಇರುವ ಸಲುವಾಗೇ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಹಾಗೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಬಹಳ ವಿಶೇಷವಾಗಿ ಕುರ್ಚಿ ಕಾಳಗ ನಡೀತಾ ಇರುವ ಸಂದರ್ಭದಲ್ಲಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅಂಕೋಲಾದಲ್ಲಿರ್ತಕ್ಕಂಥ ಅನ್ಲೆ ಜಗದೀಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಇವತ್ತು ನೆರವೇರಿಸಿದ್ದಾರೆ. ಬಹಳ ವಿಶೇಷ ಹಾಗೆ ಗಮನ ಸೆಳೆದ ಸಂಗತಿ ಅಂದ್ರೆ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನ ಕ್ಲೋಸ್ ಮಾಡಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಅನ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ ದೇಗುಲ. ಅದರಲ್ಲೂ ಕೂಡ ಹಿಂಗಾರ ಪ್ರಸಾದದ ಮೂಲಕ ಭವಿಷ್ಯವನ್ನ ನುಡಿಯುವ ಖ್ಯಾತಿ ದೇವಸ್ಥಾನಕ್ಕಿದೆ. ಹಾಗೆ ಅಲ್ಲಿ ನುಡಿಯಲಾಗುವ ಭವಿಷ್ಯ 100ಕ್ಕೆ 100 ಸತ್ಯ ಆಗತ್ತೆ. ನಿಜಕ್ಕೂ ಏನಾದ್ರೂ ಆಗಬೇಕು ಅಂತ ಹೇಳಿ ಬೇಡ್ಕೊಂಡ್ರೆ ತಾಯಿ ಆ ಸಂಗತಿ ಆಗತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಪ್ರಸಾದ ಕೊಡ್ತಾಳೆ, ಇಲ್ಲದೆ ಹೋದ್ರೆ ಕೊಡೋದೇ ಇಲ್ಲ ಅನ್ನೋ ಒಂದು ನಂಬಿಕೆ ಆ ದೇವಸ್ಥಾನದ ಈ ಹಿಂಗಾರು ಪ್ರಸಾದದ ಬಗ್ಗೆ ಇದೆ. ಸಿಎಂ ಗದ್ದುಗೆಗೆ ಏರುವ ಕನಸನ್ನ ಕಾಣ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಆದ್ರೆ ರಾಜಕೀಯದಲ್ಲಿ ನಾವು ನೀವು ಗಮನಿಸ್ತಾ ಇರುವ ಹಾಗೇನೆ ಸಾಲು ಸಾಲು ಸವಾಲುಗಳು, ಸಮಸ್ಯೆಗಳು ಎದುರಾಗ್ತಲೇ ಇದೆ. ಇದೇ ಸಂದರ್ಭದಲ್ಲಿ ದೇವಿಯ ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ 5 ರೀತಿಯ ಪ್ರಶ್ನೆಗಳನ್ನ ಇರಿಸಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಈ 5 ಪ್ರಶ್ನೆಗಳಿಗೆ ಅಪ್ಪಣೆ ಕೊಡು ಅಂತ ಹೇಳಿ ದೇವಿಯ ಪ್ರಸಾದಕ್ಕಾಗಿ ಕಾಯ್ತಾ ಕೂತಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಆ ಸಂದರ್ಭದಲ್ಲಿ ದೇವಿಯ ತಲೆ ಬಲಭಾಗದಿಂದ ಹಿಂಗಾರ ಪ್ರಸಾರ ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಸಾಮಾನ್ಯವಾಗಿ ಬಲಭಾಗದಲ್ಲಿ ಪ್ರಸಾದ ಆಯಿತು ಅಂದ್ರೆ ಒಳ್ಳೇದಾಗತ್ತೆ ಅಥವಾ ಅವ್ರು ಕೋರ್ಕೊಂಡ ಪ್ರಾರ್ಥನೆ ಈಡೇರುತ್ತೆ ಅನ್ನೋದರ ಸೂಚಕ. ಡಿ.ಕೆ. ಶಿವಕುಮಾರ್ ಅವರು ನಿಜವಾಗ್ಲೂ ಸಿಎಂ ಆಗ್ಬೇಕು ಅಂತ ಹೇಳಿ ಕೋರ್ಕೊಂಡ್ರ, ಅದಕ್ಕೆ ದೇವಿ ಆಗ್ತೀಯಾ ಅಂತ ಹೇಳಿ ಏನಾದ್ರೂ ಪ್ರಸಾದ ಕೊಟ್ಲಾ ಗೊತ್ತಿಲ್ಲ. ಆದ್ರೆ ಲಭ್ಯ ಆಗಿರೋ ಮಾಹಿತಿಯ ಪ್ರಕಾರ 5 ಪ್ರಶ್ನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ದೇವಿ ಮುಂದಿಟ್ಟಿದ್ದಾರೆ. ಆಗ ದೇವಿಯ ತಲೆಯ ಬಲಭಾಗದಿಂದ ಹೂವಿನ ಪ್ರಸಾದ ಅಂದ್ರೆ ಹಿಂಗಾರ ಪ್ರಸಾದ ಬಿದ್ದಿದೆ. ಇನ್ನು ಈ ದೇವಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇರೋದು ಇದು ಮೊದಲ ಬಾರಿಯಲ್ಲ. 2019ರಲ್ಲೂ ಕೂಡ ಇದೇ ಕ್ಷೇತ್ರಕ್ಕೆ ಬಂದು ದೇವಿಯ ಪ್ರಸಾದಕ್ಕಾಗಿ ಬರೋಬ್ಬರಿ 3 ಗಂಟೆಗಳ ಕಾಲ ನಿಂತು ಪ್ರಾರ್ಥನೆಯನ್ನ ಮಾಡಿದ್ರು. ಸ್ವಲ್ಪ ತಡವಾಗಿಯೇ ತಾಯಿ ಬಲಭಾಗದಿಂದ ಪ್ರಸಾದವನ್ನ ಕೊಟ್ಟಿದ್ರು ಕೂಡ ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿದು ಬಂದಿತ್ತು. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬಾರಿ ತುಸು ಬೇಗವೇ ಹಿಂಗಾರ ಪ್ರಸಾದ ಲಭ್ಯ ಆಗಿದೆ. ಹಾಗಂದ ಮಾತ್ರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಸಿಎಂ ಆಗ್ತಾರಾ? ಡಿ.ಕೆ. ಶಿವಕುಮಾರ್ ಅವರ ಸ್ಟೈಲಲ್ಲೇ ಹೇಳೋದಾದ್ರೆ ಇದು ಕೇವಲ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೆ ಆ ತಾಯಿಗೆ ಮಾತ್ರ ಗೊತ್ತಿರೋ ಸಂಗತಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ. ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರ ಅಥವಾ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಂತಂದ್ರೆ ಅಲ್ಲಿದ್ದ ಅರ್ಚಕರೊಬ್ರು ಹೌದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಸಹಜವಾಗಿ ನಮಗಿರುವ ಅಂದ್ರೆ ಜನಸಾಮಾನ್ಯರಿಗಿರುವ ಅನುಮಾನ, ಕುತೂಹಲ ಮತ್ತಷ್ಟು ಗರಿಗೆದರುತ್ತೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲಾ ಪೂಜೆ, ಪ್ರಾರ್ಥನೆ, ಪುನಸ್ಕಾರಗಳನ್ನೆಲ್ಲ ಸಿಎಂ ಕುರ್ಚಿಗೆ ಇರುವ ಸಲುವಾಗೇ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಹಾಗೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಬಹಳ ವಿಶೇಷವಾಗಿ ಕುರ್ಚಿ ಕಾಳಗ ನಡೀತಾ ಇರುವ ಸಂದರ್ಭದಲ್ಲಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅಂಕೋಲಾದಲ್ಲಿರ್ತಕ್ಕಂಥ ಅನ್ಲೆ ಜಗದೀಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಇವತ್ತು ನೆರವೇರಿಸಿದ್ದಾರೆ. ಬಹಳ ವಿಶೇಷ ಹಾಗೆ ಗಮನ ಸೆಳೆದ ಸಂಗತಿ ಅಂದ್ರೆ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನ ಕ್ಲೋಸ್ ಮಾಡಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಅನ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ ದೇಗುಲ. ಅದರಲ್ಲೂ ಕೂಡ ಹಿಂಗಾರ ಪ್ರಸಾದದ ಮೂಲಕ ಭವಿಷ್ಯವನ್ನ ನುಡಿಯುವ ಖ್ಯಾತಿ ದೇವಸ್ಥಾನಕ್ಕಿದೆ. ಹಾಗೆ ಅಲ್ಲಿ ನುಡಿಯಲಾಗುವ ಭವಿಷ್ಯ 100ಕ್ಕೆ 100 ಸತ್ಯ ಆಗತ್ತೆ. ನಿಜಕ್ಕೂ ಏನಾದ್ರೂ ಆಗಬೇಕು ಅಂತ ಹೇಳಿ ಬೇಡ್ಕೊಂಡ್ರೆ ತಾಯಿ ಆ ಸಂಗತಿ ಆಗತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಪ್ರಸಾದ ಕೊಡ್ತಾಳೆ, ಇಲ್ಲದೆ ಹೋದ್ರೆ ಕೊಡೋದೇ ಇಲ್ಲ ಅನ್ನೋ ಒಂದು ನಂಬಿಕೆ ಆ ದೇವಸ್ಥಾನದ ಈ ಹಿಂಗಾರು ಪ್ರಸಾದದ ಬಗ್ಗೆ ಇದೆ. ಸಿಎಂ ಗದ್ದುಗೆಗೆ ಏರುವ ಕನಸನ್ನ ಕಾಣ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಆದ್ರೆ ರಾಜಕೀಯದಲ್ಲಿ ನಾವು ನೀವು ಗಮನಿಸ್ತಾ ಇರುವ ಹಾಗೇನೆ ಸಾಲು ಸಾಲು ಸವಾಲುಗಳು, ಸಮಸ್ಯೆಗಳು ಎದುರಾಗ್ತಲೇ ಇದೆ. ಇದೇ ಸಂದರ್ಭದಲ್ಲಿ ದೇವಿಯ ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ 5 ರೀತಿಯ ಪ್ರಶ್ನೆಗಳನ್ನ ಇರಿಸಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಈ 5 ಪ್ರಶ್ನೆಗಳಿಗೆ ಅಪ್ಪಣೆ ಕೊಡು ಅಂತ ಹೇಳಿ ದೇವಿಯ ಪ್ರಸಾದಕ್ಕಾಗಿ ಕಾಯ್ತಾ ಕೂತಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಆ ಸಂದರ್ಭದಲ್ಲಿ ದೇವಿಯ ತಲೆ ಬಲಭಾಗದಿಂದ ಹಿಂಗಾರ ಪ್ರಸಾರ ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಸಾಮಾನ್ಯವಾಗಿ ಬಲಭಾಗದಲ್ಲಿ ಪ್ರಸಾದ ಆಯಿತು ಅಂದ್ರೆ ಒಳ್ಳೇದಾಗತ್ತೆ ಅಥವಾ ಅವ್ರು ಕೋರ್ಕೊಂಡ ಪ್ರಾರ್ಥನೆ ಈಡೇರುತ್ತೆ ಅನ್ನೋದರ ಸೂಚಕ.
ಡಿ.ಕೆ. ಶಿವಕುಮಾರ್ ಅವರು ನಿಜವಾಗ್ಲೂ ಸಿಎಂ ಆಗ್ಬೇಕು ಅಂತ ಹೇಳಿ ಕೋರ್ಕೊಂಡ್ರ, ಅದಕ್ಕೆ ದೇವಿ ಆಗ್ತೀಯಾ ಅಂತ ಹೇಳಿ ಏನಾದ್ರೂ ಪ್ರಸಾದ ಕೊಟ್ಲಾ ಗೊತ್ತಿಲ್ಲ. ಆದ್ರೆ ಲಭ್ಯ ಆಗಿರೋ ಮಾಹಿತಿಯ ಪ್ರಕಾರ 5 ಪ್ರಶ್ನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ದೇವಿ ಮುಂದಿಟ್ಟಿದ್ದಾರೆ. ಆಗ ದೇವಿಯ ತಲೆಯ ಬಲಭಾಗದಿಂದ ಹೂವಿನ ಪ್ರಸಾದ ಅಂದ್ರೆ ಹಿಂಗಾರ ಪ್ರಸಾದ ಬಿದ್ದಿದೆ. ಇನ್ನು ಈ ದೇವಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇರೋದು ಇದು ಮೊದಲ ಬಾರಿಯಲ್ಲ. 2019ರಲ್ಲೂ ಕೂಡ ಇದೇ ಕ್ಷೇತ್ರಕ್ಕೆ ಬಂದು ದೇವಿಯ ಪ್ರಸಾದಕ್ಕಾಗಿ ಬರೋಬ್ಬರಿ 3 ಗಂಟೆಗಳ ಕಾಲ ನಿಂತು ಪ್ರಾರ್ಥನೆಯನ್ನ ಮಾಡಿದ್ರು. ಸ್ವಲ್ಪ ತಡವಾಗಿಯೇ ತಾಯಿ ಬಲಭಾಗದಿಂದ ಪ್ರಸಾದವನ್ನ ಕೊಟ್ಟಿದ್ರು ಕೂಡ ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿದು ಬಂದಿತ್ತು. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬಾರಿ ತುಸು ಬೇಗವೇ ಹಿಂಗಾರ ಪ್ರಸಾದ ಲಭ್ಯ ಆಗಿದೆ. ಹಾಗಂದ ಮಾತ್ರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಸಿಎಂ ಆಗ್ತಾರಾ? ಡಿ.ಕೆ. ಶಿವಕುಮಾರ್ ಅವರ ಸ್ಟೈಲಲ್ಲೇ ಹೇಳೋದಾದ್ರೆ ಇದು ಕೇವಲ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೆ ಆ ತಾಯಿಗೆ ಮಾತ್ರ ಗೊತ್ತಿರೋ ಸಂಗತಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ. ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳಿದ್ರ ಅಥವಾ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಂತಂದ್ರೆ ಅಲ್ಲಿದ್ದ ಅರ್ಚಕರೊಬ್ರು ಹೌದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಸಹಜವಾಗಿ ನಮಗಿರುವ ಅಂದ್ರೆ ಜನಸಾಮಾನ್ಯರಿಗಿರುವ ಅನುಮಾನ, ಕುತೂಹಲ ಮತ್ತಷ್ಟು ಗರಿಗೆದರುತ್ತೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲಾ ಪೂಜೆ, ಪ್ರಾರ್ಥನೆ, ಪುನಸ್ಕಾರಗಳನ್ನೆಲ್ಲ ಸಿಎಂ ಕುರ್ಚಿಗೆ ಇರುವ ಸಲುವಾಗಿ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಹಾಗೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಬಹಳ ವಿಶೇಷವಾಗಿ ಕುರ್ಚಿ ಕಾಳಗ ನಡೀತಾ ಇರುವ ಸಂದರ್ಭದಲ್ಲಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅಂಕೋಲಾದಲ್ಲಿರ್ತಕ್ಕಂಥ ಅನ್ಲೆ ಜಗದೀಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಇವತ್ತು ನೆರವೇರಿಸಿದ್ದಾರೆ. ಬಹಳ ವಿಶೇಷ ಹಾಗೆ ಗಮನ ಸೆಳೆದ ಸಂಗತಿ ಅಂದ್ರೆ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನ ಕ್ಲೋಸ್ ಮಾಡಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಅನ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ ದೇಗುಲ. ಅದರಲ್ಲೂ ಕೂಡ ಹಿಂಗಾರ ಪ್ರಸಾದದ ಮೂಲಕ ಭವಿಷ್ಯವನ್ನ ನುಡಿಯುವ ಖ್ಯಾತಿ ದೇವಸ್ಥಾನಕ್ಕಿದೆ. ಹಾಗೆ ಅಲ್ಲಿ ನುಡಿಯಲಾಗುವ ಭವಿಷ್ಯ 100ಕ್ಕೆ 100 ಸತ್ಯ ಆಗತ್ತೆ. ನಿಜಕ್ಕೂ ಏನಾದ್ರೂ ಆಗಬೇಕು ಅಂತ ಹೇಳಿ ಬೇಡ್ಕೊಂಡ್ರೆ ತಾಯಿ ಆ ಸಂಗತಿ ಆಗತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಪ್ರಸಾದ ಕೊಡ್ತಾಳೆ, ಇಲ್ಲದೆ ಹೋದ್ರೆ ಕೊಡೋದೇ ಇಲ್ಲ ಅನ್ನೋ ಒಂದು ನಂಬಿಕೆ ಆ ದೇವಸ್ಥಾನದ ಈ ಹಿಂಗಾರು ಪ್ರಸಾದದ ಬಗ್ಗೆ ಇದೆ. ಸಿಎಂ ಗದ್ದುಗೆಗೆ ಏರುವ ಕನಸನ್ನ ಕಾಣ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಆದ್ರೆ ರಾಜಕೀಯದಲ್ಲಿ ನಾವು ನೀವು ಗಮನಿಸ್ತಾ ಇರುವ ಹಾಗೇನೆ ಸಾಲು ಸಾಲು ಸವಾಲುಗಳು, ಸಮಸ್ಯೆಗಳು ಎದುರಾಗ್ತಲೇ ಇದೆ. ಇದೇ ಸಂದರ್ಭದಲ್ಲಿ ದೇವಿಯ ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ 5 ರೀತಿಯ ಪ್ರಶ್ನೆಗಳನ್ನ ಇರಿಸಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಈ 5 ಪ್ರಶ್ನೆಗಳಿಗೆ ಅಪ್ಪಣೆ ಕೊಡು ಅಂತ ಹೇಳಿ ದೇವಿಯ ಪ್ರಸಾದಕ್ಕಾಗಿ ಕಾಯ್ತಾ ಕೂತಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು. ಆ ಸಂದರ್ಭದಲ್ಲಿ ದೇವಿಯ ತಲೆ ಬಲಭಾಗದಿಂದ ಹಿಂಗಾರ ಪ್ರಸಾದ ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಸಾಮಾನ್ಯವಾಗಿ ಬಲಭಾಗದಲ್ಲಿ ಪ್ರಸಾದ ಆಯಿತು ಅಂದ್ರೆ ಒಳ್ಳೇದಾಗತ್ತೆ ಅಥವಾ ಅವರು ಕೋರ್ಕೊಂಡ ಪ್ರಾರ್ಥನೆ ಈಡೇರುತ್ತೆ ಅನ್ನೋದರ ಸೂಚಕ. ಡಿ.ಕೆ. ಶಿವಕುಮಾರ್ ಅವರು ನಿಜವಾಗ್ಲೂ ಸಿಎಂ ಆಗ್ಬೇಕು ಅಂತ ಹೇಳಿ ಕೋರ್ಕೊಂಡ್ರ, ಅದಕ್ಕೆ ದೇವಿ ಆಗ್ತೀಯಾ ಅಂತ ಹೇಳಿ ಏನಾದ್ರೂ ಪ್ರಸಾದ ಕೊಟ್ಲಾ ಗೊತ್ತಿಲ್ಲ. ಆದ್ರೆ ಲಭ್ಯ ಆಗಿರೋ ಮಾಹಿತಿಯ ಪ್ರಕಾರ 5 ಪ್ರಶ್ನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ದೇವಿ ಮುಂದಿಟ್ಟಿದ್ದಾರೆ. ಆಗ ದೇವಿಯ ತಲೆಯ ಬಲಭಾಗದಿಂದ ಹೂವಿನ ಪ್ರಸಾದ ಅಂದ್ರೆ ಹಿಂಗಾರ ಪ್ರಸಾದ ಬಿದ್ದಿದೆ. ಇನ್ನು ಈ ದೇವಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇರೋದು ಇದು ಮೊದಲ ಬಾರಿಯಲ್ಲ. 2019ರಲ್ಲೂ ಕೂಡ ಇದೇ ಕ್ಷೇತ್ರಕ್ಕೆ ಬಂದು ದೇವಿಯ ಪ್ರಸಾದಕ್ಕಾಗಿ ಬರೋಬ್ಬರಿ 3 ಗಂಟೆಗಳ ಕಾಲ ನಿಂತು ಪ್ರಾರ್ಥನೆಯನ್ನ ಮಾಡಿದ್ರು. ಸ್ವಲ್ಪ ತಡವಾಗಿಯೇ ತಾಯಿ ಬಲಭಾಗದಿಂದ ಪ್ರಸಾದವನ್ನ ಕೊಟ್ಟಿದ್ರು ಕೂಡ ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿದು ಬಂದಿತ್ತು. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬಾರಿ ತುಸು ಬೇಗವೇ ಹಿಂಗಾರ ಪ್ರಸಾದ ಲಭ್ಯ ಆಗಿದೆ. ಹಾಗಂದ ಮಾತ್ರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅತಿ ಶೀಘ್ರದಲ್ಲಿ ಸಿಎಂ ಆಗ್ತಾರಾ? ಡಿ.ಕೆ. ಶಿವಕುಮಾರ್ ಅವರ ಸ್ಟೈಲಲ್ಲೇ ಹೇಳೋದಾದ್ರೆ ಇದು ಕೇವಲ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೆ ಆ ತಾಯಿಗೆ ಮಾತ್ರ ಗೊತ್ತಿರೋ ಸಂಗತಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ.